ಅಂಥ ಮೀಡಿಯಾದವರು ಇವತ್ತು ನಮ್ಮ ಧರ್ಮಸ್ಥಳದ ಧರ್ಮದ ಬಗ್ಗೆ ಮತ್ತೊಂದ್ರ ಬಗ್ಗೆ ನಮ್ಮ ಹೆಗ್ಗಡೆಯವರ ಬಗ್ಗೆ ಒಂದು ಪ್ರಾಮಾಣಿಕರು ಹಾಗೆ ಪ್ರಚಾರ ಮಾಡುವಂಥದ್ದು ಮತ್ತು ಆದಷ್ಟು ಆ ಕೇಸನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಒಂದು ಎರಡು ಕೇಸ್ ಅಲ್ಲದು, ನೂರಾರು. ಈಗ ನೋಡ್ರಿ 75 ಅನ್ಐಡೆಂಟಿಫೈಡ್ ಗುರುತಿಸಲಾಗಿದ್ದ ಹೆಣ್ಣುಗಳು ಅವು ಎಲ್ಲೆಂದ್ರೆ ಆ ಧರ್ಮಸ್ಥಳದಲ್ಲಿನ. ಮತ್ತು ಯಾರು ಏನಾದ್ರು ಗೊತ್ತಿಡಬೇಕು ಹಿಡಿಬಾರ್ದು. ಇದು ಗೊತ್ತಿಡಲಿಕ್ಕೆ ಹೊರಟ್ರೆ ಅಪರಾಧನ. ಒಂದಲ್ಲ ಎರಡರ ಮರ್ಡರ್ಗಳಾಗ್ತಾ ಇದ್ದಾವೆ, ರೇಪ್ ಆಗ್ತಾವೆ ಹೆಣ್ಣು ಮಕ್ಕಳ ಮೇಲೆ. ಅದನ್ನ ಯಾಕ್ರಿ ಯಾರು ಮಾಡ್ತಾರಂತ ಅಪರಾಧನ ಕೇಳಿದ್ರೆ ಇವೆಲ್ಲವೂ ಇವತ್ತು ಈ ನಮ್ಮ ಗೋಧಿ ಮೀಡಿಯಾ ಅನ್ಬೋದು. ಗೋಧಿ ಮೀಡಿಯಾ ಯಾಕಂದ್ರೆ ನಿಮ್ಗೆ ಗೊತ್ತದ, ಕೇವಲ ಸರ್ಕಾರದ ಪರ ಯಾವುದು ಆಡಳಿತ ಇರ್ತದೋ ಅದರ ಪರ ಅವ್ರು ಹೇಳಿದಾಗ ಬರೆಯುವಂಥ ಒಂದು ಮೀಡಿಯಾ ಅಷ್ಟೇ. ಅವ್ರು ತಮಗೆ ಸುಖಕ್ಕೆ ಆರಾಮ್ ಲೈಫಿಗೆ ಸಾಕಷ್ಟು ಪೇಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಅವ್ರು ದುಡಿತಾ ಇರ್ತಾರೆ. ಅದಕ್ಕೆ ದುಡ್ಡು ಅವ್ರು ಕೊಡ್ತಾ ಇರ್ತಾರೆ. ಯಾರು ಇರ್ತಾರೆ ಅವರು ಫಂಡರ್ ಯಾರು ಇರ್ತಾರೆ ಅವ್ರು ಕೊಡ್ತಾ ಇರ್ತಾರೆ. ಹೀಗಾಗಿ ಅವರ ಪರವಾಗಿ ಬರೆಯುವಂಥ ಜನ ವಿಶೇಷವಾಗಿ ಆಡಳಿತರು ಯಾರೂ ಇಲ್ಲ. ಇವತ್ತು ನಾವು ಮೋದಿ ಅವ್ರದ್ದು ಅಂತೀವಿ, ನಾಳೆ ಸಿದ್ದರಾಮಯ್ಯ ಇರ್ತಿರ್ಬೋದು, ಯಾವುದೂ ಇರಲಿ ಕೈಯಾಗಿ ದುಡ್ಡು ಕೊಟ್ಟು ಬರೆಸೋರು ಅದೇ ಗೋಧಿ ಮೀಡಿಯಾ. ಆ ಜನ ಇದ್ದವರು ಇದನ್ನು ಮುಚ್ಚಿ ಹಾಕೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸೌಜನ್ಯ ಕೇಸ್ ನೋಡಿ ಅವ್ರ ಕೈವಾಡ ಕಾಣ್ತದೆ, ಮತ್ತೊಂದು ಕಾಣ್ತದೆ. ಆದಷ್ಟು ಮುಚ್ಚೋದು, ದಫನ್ ಮಾಡೋದು. ಆದರೆ ಈ ಸಲ ಆಗ್ತಾಯಿಲ್ಲ. SIT ನಿಧಾನಕ್ಕೆ ಎಚ್ಚರಗೊಂಡು ಈಗೆಲ್ಲ 75 ಮಂದಿ ಅದ್ರ ಜೊತೆಗೆ ಅದಕ್ಕಾಗಿನ ಆ ಡ್ರೈವರ್ಗಳು ಕರೆದು ಎನ್ಕ್ವೈರಿ ಮಾಡಿದಾರೆ. ಇಲ್ಲಿ ಸಮೀಪದಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಗ KS ಹೆಗ್ಡೆ ಅವ್ರದ್ದು ಮಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಏನಿತ್ತು ಜನಗಳನ್ನು. ಅದು ಬೆಳಗ್ಗೆ ಹೋದು ಸಾಯಂಕಾಲದೊಳಗಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಟ್ಟು ದಫನ್ ಮಾಡುವಂಥದ್ದು ಏನು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಸಂಶಯನ. ಅದು ಒಂದೇ ದವಾಖಾನೆಯಲ್ಲೇ ಹಾಕೋಯ್ತಿದ್ರು. ಇವಾಗೆಲ್ಲ ಉತ್ತರ ಹುಡುಕ್ಬೇಕಾಗಿದೆ. ಅದಕ್ಕಾಗಿ ಎಲ್ಲ ಪೊಲೀಸರು ಕರಿತಾ ಇದ್ದಾರೆ. ಯಾರ್ಯಾರಿದ್ದರು ಆ ಸಂದರ್ಭದಲ್ಲೇ, ಅವ್ರು ಏನು ಮಾಡಿದರು, ಎಂತ ಮಾಡಿದ್ರು, ಎಷ್ಟು ಜನಗಳು ಬಂದಿದ್ದು, ಏನಿತ್ತು, ಜನ ಎಷ್ಟು ಬರ್ತಾಯಿದ್ವು, ಅದ್ರ ಜೊತೆ ನೀವೇನು ಮಾಡ್ತಾಯಿದ್ರಿ, ವೈದ್ಯರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅವ್ರು ಯಾರು, KS ಹೆಗ್ಡೆ ಅದೇನು ಸಂಸ್ಥೆ ಅದಲ್ಲ ಅಲ್ಲಿ ಕೆಲಸ ಮಾಡೋರು ಯಾರು, ಅಲ್ಲಿ ಡಾಕ್ಟರ್ಸ್ ಯಾರು, ನರ್ಸಸ್ ಯಾರು, ಏನು ಎಂತು, ಇವೆಲ್ಲ ದಿಶೆಯಲ್ಲಿ ಚರ್ಚೆ, ಹುಡುಕಾಟ, ಸಂಶೋಧನೆ ಮತ್ತು ಇದು ನಿಜವಾಗಿಯೂ ತನಿಖೆ ಮಾಡುವಂಥ ವಿಧಾನ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ರೀತಿ ಭರವಸೆ ಮೂಡಲಿಕ್ಕೆ ಹೌದು.